ಅಬ್ದುಲ್ ರಹೀಂ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಗೆಳೆತನವನ್ನೇ ಮೀರಿಸಿತ ಆ ಕೋಮು ದ್ವೇಷ ಅನ್ನೋದು. ಜೊತೆಗೆ ಎದ್ದುಕೊಂಡು ಜೊತೆಗೆ ಕೆಲಸ ಮಾಡಿಕೊಂಡು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಹೊರನೋಟಕ್ಕೆ ಕಾಣಿಸಿಕೊಂಡು ಒಳಗೊಳಗೆ ಕತ್ತಿ ಮಸಿದಿರುವಂತ ಕಥೆ ಇದು. ಇಬ್ರು ಕೂಡ ಒಟ್ಟಿಗೆ ಇರ್ತಾ ಇದ್ರು. ದೀಪಕ್ ಗಾಯಾಳು, ಶಫಿ ಇರುವಂತ ವಿಡಿಯೋ. ಇಬ್ರು ಕೂಡ ಜೊತೆಗೆ ಇರ್ತಾ ಇದ್ರು. ದೀಪಕ್ ಪ್ರಮುಖ ಆರೋಪಿಯಾಗಿದ್ದಾನೆ. ಗಾಯಾಳಾಗಿರುವಂತ ಕಲಂದರ್ ಶಫಿ. ಒಟ್ಟಾಗಿ ಹಲವೆಡೆ ಕೂಲಿ ಕೆಲಸ ಮಾಡ್ತಾ ಇದ್ರು ದೀಪಕ್ ಮತ್ತು ಶಫಿ. ಕೊಳತ್ತ ಮಜಲಿನಲ್ಲಿ ಆತ್ಮೀಯರಂತೆ ಹೇಳಿ ಇವರಿಬ್ಬರನ್ನ ಆತ್ಮೀಯ ಸ್ನೇಹಿತರು ಅಂತ ಇವರನ್ನ ಜನ ಕರಿತಾ ಇದ್ರು, ಗುರುತಿಸಿಕೊಂಡಿದ್ರು. ಆದ್ರೆ ತನ್ನ ಮನೆಗೆ ಕರೆಸಿಕೊಂಡು ಈ ರೀತಿ ಷಡ್ಯಂತ್ರವನ್ನ, ಮಸಲತ್ತನ್ನ ಮಾಡೇ ಬಿಟ್ನ ಪ್ರಾಣವನ್ನ ತೆಗೆದುಕೊಳ್ಳಲಿಕ್ಕೆ. ತಲವಾರು ಬೀಸಿದ್ದ ದೀಪಕ್ ಶಫಿ ತಪ್ಪಿಸಿಕೊಂಡ. ಆನಂತರದಲ್ಲಿ ಅಬ್ದುಲ್ ರಹೀಂ ಕೊಚ್ಚಿ ಕೊಲೆಯಾಗಿ ಹೋದ. ದೀಪಕ್ ತಲವಾರು ಹಿಡಿದುಕೊಂಡು ಬಂದರೂ ಕೂಡ ಭಯ ಪಡದೆ ಶಫಿ ನಿಂತ್ಕೊಂಡಿದ್ದ. ಯಾಕೆ ಹೇಳಿ? ನಾವಿಬ್ಬರು ಸ್ನೇಹಿತರು. ದೀಪಕ್ ಯಾವ ಕಾರಣಕ್ಕೂ ಕೂಡ ನನ್ನ ಮೇಲೆ ಕೊಲೆ ಮಾಡುವಂಥ ದ್ವೇಷವನ್ನು ಹೊಂದಿರಲಾರ, ಆತ ನನ್ನ ಮೇಲೆ ದಾಳಿ ಮಾಡಲಾರ ಅಂತ ಹೇಳಿ ಶಫಿ ಅಂದುಕೊಂಡಿದ್ದ. ರಹೀಂ ಮೇಲೆ ತಲ್ವಾರ್ ಏಟು ಬೀಳುತ್ತಲೇ ಎದ್ದು ಬಿದ್ದು ಶಫಿ ಓಡಿ ಹೋಗಿದ್ದ. ದೀಪಕ್ ಮನೆಗೆ ಮರಳು ಅನ್ಲೋಡ್ ಮಾಡ್ತಾ ಇದ್ದಂಥ ರಹೀಂ. ಶಫಿ ದೀಪಕ್ ಈಗ ರಹೀಮ ಆತ್ಮೀಯತೆಯ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸ್ನೇಹಿತರು ಅವರು. ಶಫಿ ಮತ್ತು ದೀಪಕ್ ಇಬ್ಬರು ಕೂಡ ಸ್ನೇಹಿತರಾಗಿದ್ದರು. ಒಟ್ಟಿಗೆ ಕೆಲಸ ಮಾಡ್ತಿದ್ರು, ಒಟ್ಟಿಗೆ ಓಡಾಡ್ಕೊಂಡಿದ್ರು. ಅವರಿಬ್ಬರ ಮಧ್ಯೆ ಒಂದು ಗಾಢವಾದ ಸ್ನೇಹ ಇತ್ತು. ತನ್ನ ಮನೆಗೇನೆ ದೀಪಕ್ ಕರೆಸಿಕೊಂಡಿದ್ದ. ಅಲ್ಲಿ ಅನ್ಲೋಡ್ ಮಾಡುವಂಥ ಕೆಲಸ ನಡೀತಾ ಇತ್ತು. ಆದರೆ ಶಫಿ ಮೇಲೆ ದಾಳಿ ನಡೆಯುತ್ತೆ, ರಹೀಂ ಮೇಲೆ ದಾಳಿ ನಡೆಯುತ್ತೆ, ದೀಪಕ್ ಹಿಂಗೆ ಮಾಡ್ತಾನೆ ಅಂತ ಹೇಳಿ ಯಾರು ಕೂಡ ಅಂದುಕೊಂಡಿರಲಿಲ್ಲ. ಹಾಗೆ ತಲವಾರು ಬೀಸುವಷ್ಟು, ಕೊಲೆ ಮಾಡುವಷ್ಟು ದ್ವೇಷ ಶಫಿ ಮತ್ತು ದೀಪಕ್ ಮಧ್ಯೆ ಇತ್ತು ಅಂತ ಹೇಳಲಿಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿಲ್ಲ. ಹೇಗೆ ದೀಪಕ್ ಇಷ್ಟರ ಮಟ್ಟಿಗೆ ಬದಲಾದ ಅನ್ನೋದು ಸದ್ಯ ಮಂಗಳೂರು ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥ ಸಂಗತಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಇವರಿಬ್ಬರ ಮಧ್ಯೆ ಗಾಢವಾದ ಸ್ನೇಹ ಇತ್ತು. ಇವರಿಬ್ಬರು ಒಟ್ಟಿಗೆ ಇರ್ತಾ ಇದ್ರು, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಜೀವನೋಪಾಯಕ್ಕಾಗಿ ಅನೇಕ ಕೆಲಸಗಳನ್ನು ಒಟ್ಟಿಗೆ ಮುಂದುವರಿಸ್ತಾ ಇದ್ರು. ಬಟ್ ಇಲ್ಲಿ ಶಫಿ ಮತ್ತು ದೀಪಕ್ ಮಧ್ಯೆ ಅಂಥದ್ದೇನು ನಡೀತು ಅನ್ನೋದು ಚರ್ಚೆ ಆಗ್ತಾ ಇದೆಯಲ್ಲ. ಅಂಥ ದ್ವೇಷದ ಮೊಳಕೆ ಹೊಡೆಯುವಂಥ ಕಾರಣ ಏನಾದರೂ ಇತ್ತಾ, ಅಥವಾ ಆ ದ್ವೇಷ ಇದ್ದರೂ ಕೂಡ ಇಬ್ಬರು ಅದನ್ನು ತೋರಿಸಿಕೊಳ್ಳದೆ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ರಾ? ಏನು ಅಸಲಿ ಕತೆ ಇದರಲ್ಲಿ? ದಶರಥ್, ಹೌದು. ಯಾಕಂದರೆ ಶಫಿಗೂ ಕೂಡ ಈಗ ಆಸ್ಪತ್ರೆಯಲ್ಲಿ ಏನು ಕಲಂದರ್ ಶಫಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ, ಗಾಯಾಳು. ಆತನಿಗೂ ಕೂಡ ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನುವಂಥ ಕಾರಣನೇ ಗೊತ್ತಿಲ್ಲ. ಆತನು ಕೂಡ ಅದೇ ರೀತಿಯ ಒಂದು ಡೌಟಲ್ಲಿದ್ದಾನೆ, ದಿಗ್ಭ್ರಾಂತಿಗೆ ಒಳಗಾಗಿರುವಂಥದ್ದು. ಯಾಕಂದರೆ ಯಾವತ್ತು ದೀಪಕ್ ಮತ್ತು ಆ ತಂಡ ಆತನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದರು, ಅಬ್ದುಲ್ ರೆಹಮಾನ್ ಮತ್ತು ಕಲಂದರ್ ಶಫಿಯ ಮೇಲೆ, ಇವರು ಅವರನ್ನು ನಗುತ್ತಲೇ ವೆಲ್ಕಮ್ ಮಾಡಿದ್ರಂತೆ. ಅಂದರೆ ಹೇಗೂ ಪರಿಚಯ ಇರುವಂಥವ್ರು, ಇವ್ರು ಯಾಕೆ ಇಲ್ಲಿ ಬಂದರು, ಮತ್ತು ದೀಪಕ್ ಮನೆಗೆ ಅವರು ಮರಳು ಹಾಕೋದಕ್ಕೂ ಕೂಡ ಹೋಗಿರುವಂಥದ್ದು. ಹಾಗಾಗಿ ಇವರು ಯಾವುದೇ ರೀತಿಯ ಒಂದು ಅನುಮಾನ ಇರಲಿಲ್ಲ. ಮತ್ತು ದಿನನಿತ್ಯ ತಮ್ಮೊಂದಿಗೆ ಕೂಲಿ ಕೆಲಸಗಳಲ್ಲಿ, ಕಟ್ಟಡ ಕಾಮಗಾರಿ ಕೆಲಸಗಳಲ್ಲಿ, ಬೇರೆ ಬೇರೆ ಕೆಲಸಗಳಿಗೆ ಜೊತೆಯಾಗಿ ಇವರು ಹೋಗ್ತಾ ಇದ್ದಂಥವ್ರು. ಹಾಗಾಗಿ ಇವರು ಈ ಥರ ಮಾರಕವಾಗಿ ಅಟ್ಯಾಕ್ ಮಾಡ್ತಾರೆ, ನಮ್ಮನ್ನು ಹತ್ಯೆ ಮಾಡೋದಕ್ಕೆ ಬರ್ತಾರೆ ಅನ್ನುವಂಥ ಯಾವುದೇ ಮಾಹಿತಿ ಕಲಂದರ್ ಶಫಿಗೆ ಇರಲಿಲ್ಲ ಅಂತ. ಇದ್ರ ಬಗ್ಗೆ ಕಲಂದರ್ ಶಫಿ ಕೂಡ ಮಾತಾಡಿರುವಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅವರೆಲ್ಲರೂ ನನ್ನ ಪರಿಚಯಿಸ್ತಾರೆ. ಯಾಕಂದರೆ ಕಲಂದರ್ ಶಫಿಯ ಒಂದು ಮಾಹಿತಿ ಆಧಾರದಲ್ಲೇ ಮೊದಲ ದಿನವೇ ಯಾರೆಲ್ಲ ಆರೋಪಿಗಳು ಅನ್ನುವಂಥ ಮಾಹಿತಿ ಬಹಿರಂಗವಾಗಿತ್ತು. ಇಂತಿಂಥವರೇ ಬಂದು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕಲಂದರ್ ಶಫಿ ನೀಡಿದ್ದ. ಮತ್ತು ದೀಪಕ್, ಕಲಂದರ್ ಶಫಿ, ಅಬ್ದುಲ್ ರೆಹಮಾನ್ ಇವರೆಲ್ಲರೂ ಪರಿಚಯಿಸಿದರು. ಒಂದೇ ಊರಿನವರು, ಒಟ್ಟಿಗೆ ಇವರು ಕೆಲಸ ಮಾಡ್ತಾ ಇದ್ರು. ಮರಳು ಸಾಗಾಟ, ಕಲ್ಲು ಸಾಗಾಟ, ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ಇವರು ತೊಡಗಿಸಿಕೊಳ್ತಾ ಇದ್ರು. ಸೊ ಇದು ಎಲ್ಲರಿಗೂ ಕೂಡ, ಆ ಊರಿನವರಿಗೆ ಮೊದಲಿಗೆ ಇದು ದೊಡ್ಡ ಶಾಕಿಂಗ್ ಆಗಿ ಪರಿಣಮಿಸಿರುವಂಥದ್ದು. ಇದರೊಂದಿಗೆ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಅದರಲ್ಲಿ ದೀಪಕ್ ಮತ್ತು ಕಲಂದರ್ ಶಫಿ ಇಬ್ಬರು ಕೂಡ ಒಟ್ಟಿಗೆ ಕಲ್ಲು ಸಾಗಾಟ ಮಾಡುವಂತಹ ಒಂದು ವಿಡಿಯೋ ಅದು. ಆ ಇಬ್ಬರು ಅಷ್ಟು ಅನ್ಯೋನ್ಯತೆಯಿಂದ ಇರುವಂಥವರು ಕೇವಲ ಕೋಮು ದ್ವೇಷದ ಕಾರಣಕ್ಕೋಸ್ಕರ ಈ ಥರ ಆದ್ರೆ, ಅಂದರೆ ಈ ಥರ ಒಂದು ಹತ್ಯೆ ಕೋಮು ದ್ವೇಷದ ಕಾರಣದಿಂದ ಆಯ್ತಾ ಅನ್ನುವ ರೀತಿಯ ಅನುಮಾನಗಳು ಸದ್ಯ ಮೂಡ್ತಾ ಇರುವಂಥದ್ದು. ಆ ಚರ್ಚೆಗೆ ಸದ್ಯ ಇದು ಗ್ರಾಸವಾಗಿರುವಂಥದ್ದು. ಒಟ್ಟೊಟ್ಟಿಗೆ
ಒಟ್ಟಿಗಿದ್ದಂತಹ ಒಂದು ಊರು ಮತ್ತು ಬಹಳ ಅನ್ಯೋನ್ಯತೆಯಿಂದ ಅವರು ಇದ್ರು, ಒಟ್ಟಿಗೆ ಆಟ ಆಡ್ತಾ ಇದ್ರು. ಈ ತರ ಎಲ್ಲ ಮಾಹಿತಿಗಳು ಸದ್ಯ ಕೇಳಿ ಬರ್ತಾ ಇದೆ. ಇಷ್ಟಾದರೂ ಕೂಡ ಯಾಕೆ ಕೊಲೆ ಮಾಡಿದ್ರು, ಆ ಕೊಲೆ ಮಾಡೋದಕ್ಕೆ ನಿರ್ದಿಷ್ಟವಾದ ಕಾರಣ ಏನು, ಇದು ಕೋಮು ದ್ವೇಷನ? ಕೋಮು ದ್ವೇಷ ಆದರೆ ಇವ್ರಿಗೆ ಪ್ರಚೋದನೆಯನ್ನ ನೀಡಿದಂಥವ್ರು ಯಾರು? ಯಾಕಂದ್ರೆ ಎಲ್ಲ ಆರೋಪಿಗಳು ಬಹುತೇಕ 22 ವರ್ಷ ಪ್ರಾಯದ ಕೆಳಗಿನವರೇ ಆಗಿರುವಂಥದ್ದು. ಇವರಿಗೆ ಪ್ರಚೋದನೆಯನ್ನ ನೀಡಲಾಯ್ತಾ ಅನ್ನುವಂಥ ರೀತಿಯಲ್ಲಿ. ಮತ್ತು ಒಂದು ವಿಪರ್ಯಾಸ ಏನು ಅಂದ್ರೆ ದಶರಥ್, ಅದೇ ದೀಪಕ್ನ ಮನೆಗೆ ಇವರು ಮರಳು ಅನ್ಲೋಡ್ ಮಾಡುವ ವೇಳೆಯಲ್ಲಿ ಘಟನೆ ನಡೆದಿದೆ. ಮರಳು ಬೇಕು ಅಂತ ದೀಪಕ್ ಅಬ್ದುಲ್ ರೆಹಮಾನ್ಗೆ ಕರೆ ಮಾಡಿ ಹೇಳ್ತಾನೆ. ಅಬ್ದುಲ್ ರೆಹಮಾನ್ ಕೂಡ ಬೇರೊಂದು ಕಾರ್ಯಕ್ರಮದ ನಿಮಿತ್ತ ಹೋಗುವಂತವನು, ಅರ್ಜೆಂಟ್ ಆಗಿ ಕರೆ ಮಾಡಿದ್ದಾನೆ ಸ್ನೇಹಿತ ಅನ್ನುವಂತಹ ರೀತಿಯಲ್ಲಿ ಆತ ಮದುವೆ ಕಾರ್ಯಕ್ರಮವನ್ನ ಬಿಟ್ಟು ಆ ಕಲಂದರ್ ಶಾಫಿಯನ್ನ ಕರೆದು ಮರಳು ಅನ್ಲೋಡ್ ಮಾಡೋದಕ್ಕೆ ಅವರ ಮನೆಗೆ ಹೋಗಿದ್ದಾರೆ. ಆ ದೀಪಕ್ ತಾಯಿ ಕೂಡ ಅದೇ ಮನೆಯಲ್ಲಿ ಇರ್ತಾರೆ. ಅವರಿಗೂ ಕೂಡ ಈ ವಿಚಾರ ಗೊತ್ತಿರೋದಿಲ್ಲ. ಆದರೆ ಏಕಾಏಕಿ ಬಂದಂತ ಹಂತಕರ ಗುಂಪು ದೀಪಕ್ ಸಹಿತ ಇವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ದೀಪಕ್ನ ತಾಯಿ ಕೂಡ ಅಂಗಲಾಚ್ತಾರೆ ಅನ್ನುವಂಥ ಮಾಹಿತಿ ಇದೆ, ಮರ್ಡರ್ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ. ಆದರೆ ಯಾವುದಕ್ಕೂ ಕಿವಿ ಕೊಡೋದನ್ನ ಹಂತಕರು ಭೀಕರವಾಗಿ ಬರ್ಬರವಾಗಿ ಅಬ್ದುಲ್ ರೆಹಮಾನ್ ಅನ್ನ ಹತ್ಯೆ ಮಾಡ್ತಾರೆ. ಅಬ್ದುಲ್ ರೆಹಮಾನ್ ಕಲಂದರ್ ಶಾಫಿಗೆ ನನ್ನ ಬಿಟ್ಟು ಓಡೋಗಿ ಅನ್ನುವಂಥ ರೀತಿಯ ಒಂದು ಮಾಹಿತಿಯನ್ನು ಕೂಡ ನೀಡ್ತಾನೆ. ಯಾಕಂದ್ರೆ ನಾನಂತೂ ಬದುಕೋದಿಲ್ಲ, ನೀನಾದರೂ ಬದುಕು ಅನ್ನುವಂಥ ರೀತಿಯಲ್ಲಿ ಆತನಿಗೆ ಹೇಳುವಂಥ ಕಾರಣದಿಂದಾಗಿ ಕಲಂದರ್ ಶಾಫಿ ಅಲ್ಲಿಂದ ಓಡೋಗಿ ಊರವರಿಗೆ ಮಾಹಿತಿಯನ್ನು ನೀಡ್ತಾರೆ. ಈಗ ಕಲಂದರ್ ಶಾಫಿಗೂ ಕೂಡ ಗಂಭೀರವಾಗಿ ಆಗಿವೆ. ಆತ ಕೂಡ ಆಸ್ಪತ್ರೆಯಲ್ಲಿ ಈಗ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಮಾಹಿತಿ ನೀಡ್ತಾ ಇದ್ದಾನೆ. ಅದಕ್ಕೆ ಪೂರಕವಾಗಿ ಈಗ ಸಿಕ್ಕಿರುವಂತಹ ಈ ವಿಡಿಯೋ ಇನ್ನಷ್ಟು ಪುಷ್ಟಿ ನೀಡಿದೆ, ಮತ್ತಷ್ಟು ಶಾಕಿಂಗ್ ಆಗಿದೆ ದಶರಥ್ ಇದು.